ಇಲ್ಲಿ ಪಿನ್ ಇದೆ ನೋಡಿ, ಇಲ್ಲಿ ಎರಡು ದಪ್ಪ ಪಿನ್ ಇದಾವೆ. ಈ ಪಿನ್ನಲ್ಲಿ ಇಲ್ಲಿ ನೋಡ್ರಿ ಇದ್ರಾಗೆ ಮ್ಯಾಚ್ ಆಗಬೇಕು. ಇವಾಗ ನೋಡಿ ನಾನು ಗಾಡಿ ಚಾರ್ಜಿಗೆ ಇಡ್ತೀನಿ. ಹೆಂಗ್ ಇಡಬೇಕು ಅಂದ್ರೆ ಅಂತ ಇದ್ರೊಳಗಡೆ ಗ್ರೀನ್ ಲೈಟ್ ಇದೆ. ಇದು ಗ್ರೀನ್ ಲೈಟ್ ಇತ್ತಲ್ಲ, ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಇದು ರೆಡ್ ಕಲರ್ ಆಗುತ್ತೆ. ರೆಡ್ ಕಲರ್ ಯಾಕಾಗುತ್ತೆ, ಇದ್ರೊಳಗಡೆ ಗ್ರಿಪ್ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಅಸ್ಲಾಂ ಅಂತ. ಇಲ್ಲಿ ನೋಡಿ ನನ್ನ ಹತ್ರ ಒಂದು ಐಕ್ಯೂಬ್ ಇದೆ. ಐಕ್ಯೂಬ್ ಕೆಲವರಿಗೆ ಆ ಚಾರ್ಜಿಗೆ ಹೆಂಗ್ ಇಡಬೇಕಂತ ಗೊತ್ತಿಲ್ಲ. ಆಮೇಲೆ ಏನು ಮಾಡ್ತಾರೆ, ಇಲ್ಲಿ ನೋಡಿ ಚಾರ್ಜಿಗೆ ಇಡಬೇಕಾದ್ರೆ ಇಲ್ಲಿ ಪಿನ್ ಇದಾವೆ, ಈ ಪಿನ್ನ ಡ್ಯಾಮೇಜ್ ಮಾಡ್ತಾರೆ. ಈ ಪಿನ್ ಏನಾರ ಡ್ಯಾಮೇಜ್ ಆದರೆ ಇದಕ್ಕೆ ಅಂಡರ್ ವಾರಂಟಿ ಬರಲ್ಲ, ಫಿಸಿಕಲ್ ಡ್ಯಾಮೇಜ್ ಆಗುತ್ತೆ. ಇದು ಯಾವ ಥರ ಚಾರ್ಜಿಗೆ ಹಾಕಬೇಕು, ಆಮೇಲೆ ಹೆಂಗೆ ಚಾರ್ಜಿಗೆ ಹಾಕಬೇಕು ನಿಮಗೆ ಹೇಳ್ತೀನಿ. ಮತ್ತು ಎಷ್ಟು % ಇದ್ದಾಗ ಚಾರ್ಜ್ ಹಾಕಿದ್ರೆ ಎಷ್ಟು ಜಲ್ದಿ ಆಗುತ್ತೆ ನಿಮಗೆ ಒಂದು ಕಡೆಯಿಂದ ಹೇಳ್ತೀನಿ ನೋಡ್ರಿ. ಇವಾಗ ನೋಡಿ ನಾನು ಗಾಡಿ ಚಾರ್ಜಿಗೆ ಇಡ್ತೀನಿ. ಹೆಂಗೆ ಇಡಬೇಕು ಅಂದರೆ ನೋಡಿ, ಇದು ಇಂಪಾರ್ಟೆಂಟ್. ಇದರಲ್ಲಿ ನೀವು ಚಾರ್ಜಿಗೆ ಇಡ್ತಿರಲ್ಲ, ನೀರೇನಾನ ಇಲ್ದಿರೋ ಜಾಗದಾಗ ಇಡ್ರಿ. ಇದರ ಒಳಗಡೆ ಏನಾನ ನೀರು ಹೋಯ್ತು ಅಂತಂದರೆ ಇದು ಚಾರ್ಜರ್ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ವಾರಂಟಿ ಬರಲ್ಲ. ಆಮೇಲೆ ಎರಡು ಏನಂತಂದರೆ, ಇಲ್ಲಿ ಪಿನ್ ಇದೆ ನೋಡಿ, ಇಲ್ಲಿ ಎರಡು ದಪ್ಪ ಪಿನ್ ಇದ್ದಾವೆ. ಈ ಪಿನ್ನಲ್ಲಿ ಇಲ್ಲಿ ನೋಡ್ರಿ ಇದ್ರಾಗೆ ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಿದ್ಮೇಲೆ ನೋಡ್ರಿ ಈ ಥರ ಚಕ್ಕಂತ ಸೌಂಡ್ ಬರಬೇಕು. ಬೈ ಚಾನ್ಸ್ ಬಂದಿಲ್ಲ ಅಂತಂದರೆ ಇದು ಈ ಥರ ಇರುತ್ತಾ, ಈ ಕಡೆ ದಬ್ಬಬೇಕು. ಇದು ಅವಾಗ ಲಾಕ್ ಆಗುತ್ತೆ. ಲಾಕ್ ಆದಾಗ ಏನಾಗುತ್ತೆ, ನಿಮಗೆ ವೆಹಿಕಲ್ ಚಾರ್ಜ್ ಆಗುತ್ತೆ. ಇದು ಹಾಕಿದ್ಮೇಲೆ ಚಾರ್ಜಿಗೆ ಹಾಕ್ರಿ. ಇವಾಗ ನೆಕ್ಸ್ಟ್ ಇವಾಗ ನಾನು ಹಾಕಿದ್ದೀನಿ, ವೆಹಿಕಲ್ ನೋಡಿ ಚಾರ್ಜ್ ಆಗ್ತಾಯಿದೆ. ಈ ಕಡೆ ಹಿಂಗೆ ಚಾರ್ಜ್ ಆಗ್ತಿದೆಯಾ. ಇನ್ನೊಂದು ಇಂಪಾರ್ಟೆಂಟ್, ಇದರೊಳಗಡೆ ಗ್ರೀನ್ ಲೈಟ್ ಇದೆ. ಇದು ಗ್ರೀನ್ ಲೈಟ್ ಇತ್ತಲ್ಲ, ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಇದು ರೆಡ್ ಕಲರ್ ಆಗುತ್ತೆ. ರೆಡ್ ಕಲರ್ ಯಾಕಾಗುತ್ತೆ, ಇದ್ರೊಳಗಡೆ ಟ್ರಿಪ್ ಆಗಿರುತ್ತೆ. ಟ್ರಿಪ್ ಆದಾಗ ಅವಾಗ ಏನು ಮಾಡಬೇಕು ನೋಡ್ರಿ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಚಟ್ ಅಂತ ಸೌಂಡ್ ಬಂತು. ಚಟ್ ಅಂತ ಸೌಂಡ್ ಬಂದಾಗ ಇವಾಗ ಏನಾಗಿರುತ್ತೆ, ಇದು ಟ್ರಿಪ್ ಆದಾಗ ರೆಡ್ ಕಲರ್ ಆಗಿರುತ್ತೆ. ರೆಡ್ ಕಲರ್ ಆದಾಗ ನಾವೇನು ಮಾಡಬೇಕು, ಇದು ಲಾಂಗ್ ಪ್ರೆಸ್ ಹೊಡಿಬೇಕು. ಲಾಂಗ್ ಪ್ರೆಸ್ ಹೊಡೆದಾಗ ಮತ್ತೆ ಇದು ಗ್ರೀನ್ ಆಗುತ್ತೆ. ಅವಾಗ ನಿಮಗೆ ವೆಹಿಕಲ್ ಕೂಡ ಚಾರ್ಜ್ ಆಗುತ್ತೆ. ಬೈ ಚಾನ್ಸ್ ಇದು ರೆಡ್ಡು ಹತ್ತುತ್ತಿಲ್ಲ, ಗ್ರೀನು ಹತ್ತುತ್ತಿಲ್ಲ ಅಂತಂದರೆ ಅವಾಗ ನಿಮ್ಮದು ಕರೆಂಟ್ ಸಪ್ಲೈ ಇದರಲ್ಲಿ ಆಗ್ತಾ ಇಲ್ಲ, ನಿಮ್ಮ ಸ್ವಿಚ್ಚಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ. ಇದೊಂದಾಯಿತು. ಇನ್ನೊಂದು ಮೂರನೇ ಟಿಪ್ಸ್ ಏನು ಅಂತಂದರೆ, ಇವಾಗ ವೆಹಿಕಲ್ ಏನು ಮಾಡ್ತಾರೆ, ಕೆಲವರು ಫುಲ್ 0 ಆಗೋವರೆಗೂ ಹೊಡಿತಾರೆ. 0 ಆದಮೇಲೆ ಬಂದು ಚಾರ್ಜಿಗೆ ಇಡ್ತಾರೆ. ಅವಾಗ ಏನಾಗುತ್ತೆ, 0 ಇಂದ 100 ಆಗೋವರೆಗೂ ಹೆಚ್ಚು ಕಮ್ಮಿ 6 ರಿಂದ 7 ಗಂಟೆ ಟೈಮ್ ಇರ್ತದೆ. ಆ ಥರ ಮಾಡಬೇಡ್ರಿ. ನಿಮಗೊಂದು ಐಡಿಯಾ ಹೇಳ್ಕೊಡ್ತೀನಿ. ಹೆಂಗೆ ಅಂತಂದರೆ, ಇವಾಗ 20% ಚಾರ್ಜ್ ಇದೆ ಅಂತ ಟೈಮಲ್ಲಿ ಅವಾಗ ನೀವೇನು ಮಾಡಿರಿ, ಚಾರ್ಜಿಗೆ ಇಡ್ರಿ. 20 ಇಂದ 80% ಆಗೋಕ್ಕೆ 2.5ರಿಂದ 3 ಗಂಟೆ ಟೈಮ್ ಹಿಡಿತದೆ. ಮಿನಿಮಮ್ 3 ಗಂಟೆ ಟೈಮ್ ಹಿಡಿತದೆ. ಅದ್ರ ಒಳಗಡೆನೇ ಇಡಿ. ಇವಾಗ ನಮ್ಮ ಮೊಬೈಲ್ ನೋಡ್ರಿ, 0 ಇಂದ 80% ಆಗೋಕ್ಕೆ ಜಲ್ದಿ ಆಗ್ಬಿಡುತ್ತೆ. ಆಮೇಲೆ ಏನು 20% ಏನಿದೆಯೋ ಅದು ಕೂಡ ನಿಮಗೆ ಲೇಟ್ ಆಗುತ್ತೆ. ಯಾಕೆಂದರೆ ಲಿಥಿಯಂ ಬ್ಯಾಟ್ರಿ ಎಲ್ಲ ಸ್ಲೋ ಆಗಿ ಆಗೋದು. 0 ಇಂದ 100 ಮಾಡೋದು ಏನೂ ಪ್ರಾಬ್ಲಮ್ ಆಗಲ್ಲ. ಈ ಥರ ಮಾಡಿದ್ರೆ ನಿಮಗೆ ವೆಹಿಕಲ್ ಜಲ್ದಿ ಚಾರ್ಜ್ ಆಗುತ್ತೆ. ನೀವು ಆರಾಮಾಗಿ ಬೇಕಿದ್ರೆ ಎಲ್ಲಿ ಬೇಕಾದರೂ ಜಲ್ದಿ ಹೋಗ್ಬೋದು. ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ, ಬಾಯ್.